ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ 7th ಸ್ಟ್ಯಾಂಡರ್ಡ್ ಫಸ್ಟ್ ಲೆಸನ್ LBA ನೋಟ್ಸು ಚೂಸ್ ದಿ ಕರೆಕ್ಟ್ ಆನ್ಸರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 1 ಮಾರ್ಕ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಡಿಸ್ಕಸ್ ಮಾಡಿದ್ವಿ. 2 ಮಾರ್ಕ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನೋಡೋಣ. ಫಸ್ಟ್ ಒನ್ 35th question. Science is never static, it is a dynamic. Briefly explain this statement. ಸೈನ್ಸ್ ಅನ್ನೋದು ನೆವರ್ ಸ್ಟ್ಯಾಟಿಕ್ಕು ಮತ್ತು ಇಟ್ ಇಸ್ ಎ ಡೈನಮಿಕ್. ಏನು ಅದರ ಸ್ಟೇಟ್ಮೆಂಟ್ನ ಅರ್ಥ ಏನು ಎಕ್ಸ್ಪ್ಲೈನ್ ಮಾಡಿ ಅಂತ. ನೋ ಕನ್ಕ್ಲೂಷನ್ ಇನ್ ಸೈನ್ಸ್ ಇಸ್ ಫೈನಲ್. ವಿಜ್ಞಾನದಲ್ಲಿ ಕೊನೆ ಎಂಬುದೇ ಇಲ್ಲ, ಅದಕ್ಕೆ ಯಾವುದೇ ರೀತಿ ಕೊನೆ ಕನ್ಕ್ಲೂಷನ್ ಅನ್ನೋದಿರಲ್ಲ. ಅದು ನಿರಂತರವಾಗಿ ನಡೆಯುವಂತಹ ಪ್ರಕ್ರಿಯೆ ಸೈನ್ಸಲ್ಲಿ. ಅದರ ಅನ್ವೇಷಣೆ, ಎಕ್ಸ್ಪ್ಲೋರಿಂಗ್, ಅದರ ಎನ್ಕ್ವೈರೀಸ್ ಎಲ್ಲ. As new tools and discoveries emerges, olden theories are revised to reveal newer truths, and science is dynamic rather than static. ವಿಜ್ಞಾನದಲ್ಲಿ ಹೊಸ ಹೊಸ ಆವಿಷ್ಕಾರಗಳು, ಹಳೆಯ ಥಿಯರೀಸ್ ತತ್ವಗಳ ಮೇಲೆ ಹೊಸ ಹೊಸ ಸತ್ಯಗಳು ಮತ್ತು ಅದರ ಕೆಲವೊಂದು ಪ್ರಯೋಗಗಳು, ಆವಿಷ್ಕಾರಗಳು ನಡೀತಾನೆ ಇರುತ್ತೆ. ಸೊ ಹಾಗಾಗಿ ಸೈನ್ಸ್ ಒಂದು ಡೈನಮಿಕ್ ರಾದರ್ ದ್ಯಾನ್ ಸ್ಟ್ಯಾಟಿಕ್. ಅದು ನಿಂತ ನೀರಲ್ಲ, ಒಂದು ಕಂಟಿನ್ಯೂಸ್ ಆಗಿ ನಡೀತಕ್ಕಂತಹ ಒಂದು ಪ್ರಕ್ರಿಯೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 36 ನೋಡಿ. ವಾಟ್ ಈಸ್ ಟೆಕ್ನಾಲಜಿ? ತಂತ್ರಜ್ಞಾನ ಅಂದರೇನು? ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ? ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೂ ಇರ್ತಕ್ಕಂತಹ ಅವುಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಏನು? ಟೆಕ್ನಾಲಜಿ ಈಸ್ ದ ಅಪ್ಲಿಕೇಶನ್ ಆಫ್ ಸೈಂಟಿಫಿಕ್ ನಾಲೆಡ್ಜ್ ಫಾರ್ ಪ್ರಾಕ್ಟಿಕಲ್ ಪರ್ಪಸಸ್. ಟೆಕ್ನಾಲಜಿ, ತಂತ್ರಜ್ಞಾನ ಅನ್ನೋದು ಅಪ್ಲಿಕೇಶನ್ ಆಫ್ ಸೈಂಟಿಫಿಕ್ ನಾಲೆಡ್ಜ್, ವೈಜ್ಞಾನಿಕ ಜ್ಞಾನದ ತಳಹದಿಯಲ್ಲಿ ನಿರ್ತಕ್ಕಂತಹ ಪ್ರಾಕ್ಟಿಕಲ್ ಪರ್ಪಸ್ಸಿಂದ, ಪ್ರಾಯೋಗಿಕ ಅಧ್ಯಯನಗಳಿಂದ ನಡೀತಕ್ಕಂತಹ ಒಂದು ಅಪ್ಲಿಕೇಶನ್ಸ್, ಲಕ್ಷಣಗಳು. ವೈಲ್ ಸೈನ್ಸ್ ಪ್ರೊವೈಡ್ಸ್ ಪ್ರಿನ್ಸಿಪಲ್ ಆ್ಯಂಡ್ ಥಿಯರೀಸ್, ಟೆಕ್ನಾಲಜಿ ಬಿಲ್ಡ್ಸ್ ಟೂಲ್ಸ್ ಯೂಸಿಂಗ್ ದ ನಾಲೆಡ್ಜ್. ಆದರೆ ಸೈನ್ಸ್ ಅನ್ನೋದು ಒಂದು ತತ್ವಗಳ ಆಧಾರ, ಥಿಯರೀಸು, ತಂತ್ರಜ್ಞಾನ ತತ್ವಗಳ ಆಧಾರದ ಮೇಲೆ ನಡೀತಕ್ಕಂತಹ ಒಂದು ಉಪಯೋಗಿಸ್ಕೊಂಡು ಪಡೆದುಕೊಳ್ಳುವಂಥ ಜ್ಞಾನ ವಿಜ್ಞಾನ. ಆಯಿತಾ? ನೆಕ್ಸ್ಟ್, ವೈ ಇಸ್ ಇಟ್ ಇಂಪಾರ್ಟೆಂಟ್ ಟು ಡೆವಲಪ್ ಸೈಂಟಿಫಿಕ್ ಟೆಂಪರ್? ಯಾಕೆ ಸೈಂಟಿಫಿಕ್ ಟೆಂಪರ್ನ ನಾವು ಅಭಿವೃದ್ಧಿಪಡಿಸಬೇಕು? ಯಾಕೆ ಅದು ಇಂಪಾರ್ಟೆಂಟ್? ಕಲ್ಟಿವೇಟಿಂಗ್ ಸೈಂಟಿಫಿಕ್ ಟೆಂಪರ್ ಹೆಲ್ಪ್ಸ್ ಎಲಿಮಿನೇಟ್ superstition, prevents blind acceptance of ideas and enables logical decisions make in life. ಕೆಲವೊಂದು ಮೂಢನಂಬಿಕೆಗಳು, ಕೆಲವೊಂದು ಅವೈಜ್ಞಾನಿಕವಾಗಿ ನಂಬತಕ್ಕಂಥ ಎಷ್ಟೋ ಸಂಗತಿಗಳಿಂದ ಹೊರಬರೋದಕ್ಕೆ, ಅದರ ಸತ್ಯಾನುಸತ್ಯತೆಗಳನ್ನ ತಿಳ್ಕೊಳ್ಳೋದಕ್ಕೆ, ನಮ್ಮ ಜೀವನದಲ್ಲಿ ಕೆಲವೊಂದು ಈ ಲಾಜಿಕಲ್ ಡಿಸಿಷನ್ನ ತೆಗೆದುಕೊಳ್ಳೋದಕ್ಕೆ ಈ ಒಂದು ವಿಜ್ಞಾನದ ಟೆಂಪರ್, ಸೈಂಟಿಫಿಕ್ ಟೆಂಪರ್ ಅನ್ನೋದು ತುಂಬ ಉಪಯೋಗಕ್ಕೆ ತುಂಬ ಇಂಪಾರ್ಟೆಂಟ್. ಕೆಲವೊಂದು ಮೂಢನಂಬಿಕೆಗಳಲ್ಲೇ ಬೆಳೆದ್ಬಿಡ್ತಾರೆ. ವೈಜ್ಞಾನಿಕ ತಳಹದಿನೇ ಅದಕ್ಕೆ ಗೊತ್ತಿರಲ್ಲ, ಯಾರೋ ಮಾಡ್ತಾರೆ, ಇವರು ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಆದರೆ ಕೆಲವೊಂದು ಸತ್ಯಾಸತ್ಯತೆಗಳನ್ನ ತಿಳ್ಕೋಬೇಕು ಅಂದರೆ ಈ ವಿಜ್ಞಾನ ಅನ್ನೋದು ತುಂಬ ಎಲ್ಲರನ್ನೂ ಅದರ ಸತ್ಯತೆಯನ್ನು ತಿಳಿಸುವಂತಹ ಒಂದು ಉತ್ತಮ ಮಾರ್ಗ. ನೆಕ್ಸ್ಟ್ 38. How would you say that science is not just a collection of information but a process? ವಿಜ್ಞಾನ ಕೇವಲ ಒಂದು ಜ್ಞಾನದ ಸಂಗ್ರಹ ಮಾತ್ರ ಅಲ್ಲ, ಇದು ಒಂದು ಕಂಟಿನ್ಯೂಯಸ್ ಪ್ರೋಸೆಸ್ಸು, ನಿರಂತರ ಕಲಿಕೆ. ಹೇಗೆ? ಸೈನ್ಸ್ ಇಸ್ ನಾಟ್ a list of facts, records in books. It is an active method of asking questions, testing ideas and analyzing outcomes, and it is a process. ವಿಜ್ಞಾನ ಎಂಬುದು ತಿಳಿದಂತಹ ಸತ್ಯಗಳನ್ನು ಒಂದು ರೆಕಾರ್ಡ್ಸಲ್ಲಿ, ಬುಕ್ಸಲ್ಲಿ ಬರೆದು ಇಟ್ಟುಬಿಡುವಂಥದ್ದಲ್ಲ, ನಿರಂತರವಾಗಿ ಪ್ರಶ್ನೆಯನ್ನು ಕೇಳುವಂಥದ್ದು, ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡುವಂಥದ್ದು, ಪರೀಕ್ಷೆಗಳನ್ನ ನೀಡುವಂಥದ್ದು. ಈ ಪರೀಕ್ಷೆಗಳನ್ನ ನಡೆಸಿ ಹೊಸ ಹೊಸ ಐಡಿಯಾಸ್ಗಳನ್ನು ಕಂಡಿಡಿದು ಹೊಸ ಹೊಸದನ್ನು ಆವಿಷ್ಕಾರ ಮಾಡಿ ನಿರಂತರವಾಗಿ ಕಲಿಯುವಂಥದ್ದೇ, ನಿರಂತರವಾಗಿ ನಡೆಯುವಂಥದ್ದೇ ಈ ವಿಜ್ಞಾನ. ಈಗ ನಾವು ಒಬ್ಬ ವಿಜ್ಞಾನಿ ಏನೋ ಕಂಡುಹಿಡ್ದಿದ್ದಾನೆ ಅಂದರೆ ಅದನ್ನು ಸುಲಭವಾಗಿ ಒಪ್ಕೊಳ್ತೀವ? ಅದು ಇಲ್ಲವೋ, ಸತ್ಯನೋ ಇಲ್ವೋ ಅಂತ ಮತ್ತೆ ಪರೀಕ್ಷಿಸ್ತೀವಿ. ಅದನ್ನು 100 ಬಾರಿ, 1000 ಬಾರಿ ಪರೀಕ್ಷಿಸಿ ಅದನ್ನು ಪ್ರೂವ್ ಮಾಡಿದ್ಮೇಲೆ, ಅದು ಎಲ್ಲರಿಗೂ ಒಂದೇ ಥರ ಬಂದಮೇಲೆ ಒಬ್ಬ ವಿಜ್ಞಾನಿಯ ಒಂದು ಆವಿಷ್ಕಾರ ಸತ್ಯ ಅಂತೇಳಿ ಒಪ್ಕೊಳ್ಳೋದು. ಈ ವಿಜ್ಞಾನ ಅನ್ನೋದೇ ಹಾಗೆ, ಯಾವುದನ್ನು ಸುಲಭವಾಗಿ ಯಾರೋ ಹೇಳಿದ್ರು ಅಂತ ಒಪ್ಕೊಳ್ಳೋದಿಲ್ಲ. ಸ್ವತಃ ಅದನ್ನು ಪ್ರಯೋಗಕ್ಕೆ ಒಳಪಡಿಸಿ ಅದರ ಸತ್ಯಾಸತ್ಯತೆ ತಿಳಿದ ಮೇಲೆ ಅದನ್ನು ತಿಳ್ಕೊಳ್ಳೋದೇ ಈ ಒಂದು ವಿಜ್ಞಾನ. ಆಯಿತಾ? ನೆಕ್ಸ್ಟ್ 39. ಸ್ಟೇಟ್ ದ ಮೇನ್ ಸ್ಟೆಪ್ ಆಫ್ ಎ ಸೈಂಟಿಫಿಕ್ ಮೆಥಡ್. ವೈಜ್ಞಾನಿಕ ವಿಧಾನದ ಪ್ರಮುಖ ಹಂತ ಯಾವುದು?
ಅಬ್ಸರ್ವೇಷನ್ ಆ್ಯಂಡ್ ಕ್ವಶನಿಂಗ್, ಇದು ತುಂಬ ಈಸಿ ಆನ್ಸರ್. ಕ್ವಶನ್ ಮಾತ್ರ ದೊಡ್ಡದು. ವೀಕ್ಷಿಸುವುದು ಮತ್ತು ಪ್ರಶ್ನೆ ಕೇಳುವುದೇ ವಿಜ್ಞಾನದ ಪ್ರಮುಖ ಒಂದು ಹಂತ. ನೀವು ವೀಕ್ಷಣೆನೇ ಮಾಡ್ತಾ ಇಲ್ಲ, ಏನಾಗ್ತಿದೆ, ಹೇಗಾಗ್ತಿದೆ, ಯಾಕಾಗುತ್ತೆ ಅಂತ ವೀಕ್ಷಣೆ ಮಾಡಿದೆ, ಅದನ್ನು ಕ್ವಶನಿಂಗ್ ಮಾಡಿದೆ, ಯಾಕದು ಆ ರೀತಿ ಆಯಿತು, ಯಾಕೆ ಈ ರೀತಿ ಆಗಬಾರ್ದಿತ್ತು, ಯಾಕೆ ಈ ರೀತಿ ಆದರೆ ಏನಾಗುತ್ತೆ, ಈ ರೀತಿ ಕ್ವಶನ್ಗಳು ಉಟ್ಕೊಳ್ಳಿಲ್ಲ ಅಂತ ಅಂದರೆ ಅದು ವಿಜ್ಞಾನನೇ ಅಲ್ಲ. ವಿಜ್ಞಾನದ ಮೊದಲ ಅಂತಲೇ ವೀಕ್ಷಿಸುವುದು ಮತ್ತು ಪ್ರಶ್ನಿಸುವುದು. ನೆಕ್ಸ್ಟ್ 40. Why is it important to cultivate a scientific temper? Give 2 reasons. ಸೈಂಟಿಫಿಕ್ ಟೆಂಪರ್ನ ಇಂಪ್ರೂವ್ ಮಾಡೋದು ತುಂಬ ಮುಖ್ಯ. ಯಾಕೆ, ಅದಕ್ಕೆ 2 ಕಾರಣಗಳನ್ನ ಕೊಡಿ ಅಂತ ಹೇಳ್ತಿದ್ದಾರೆ. ಸಿ, ಇದಕ್ಕೆ ಕಂಟಿನ್ಯೂ. ಅಬ್ಸರ್ವೇಷನ್ ಆ್ಯಂಡ್ ಕ್ವಶನಿಂಗ್ 39ಗೆ ಇನ್ನು ಕಂಟಿನ್ಯೂಟಿ ಇದೆ. ಫಾರ್ಮುಲೇಟಿಂಗ್ ಹೈಪೋಥೆಸಿಸ್, ಟೆಸ್ಟಿಂಗ್ ಥ್ರೂ ಎಕ್ಸ್ಪೆರಿಮೆಂಟೇಷನ್ ಆ್ಯಂಡ್ ಡ್ರಾಯಿಂಗ್ಗೆ ಕನ್ಕ್ಲೂಷನ್. ಇಷ್ಟು ಆನ್ಸರು. 40 ನೋಡಿ, 40ನೇ ಅಲ್ಲ, 40 ಕ್ವೆಶನ್ಗೆ ಆನ್ಸರು. ಟು ಓವರ್ಕಮ್ ಬ್ಲೈಂಡ್ ಬಿಲೀಫ್ಸ್ ಆ್ಯಂಡ್ ಸೂಪರ್ಸ್ಟಿಷನ್ಸ್, ಕೆಲವೊಂದು ಮೂಢನಂಬಿಕೆಗಳು ಅಪನಂಬಿಕೆಗಳಿಂದ ಹೊರಬರೋದಕ್ಕೆ ಸೈಂಟಿಫಿಕ್ ಟೆಂಪರ್ ತುಂಬ ಇಂಪಾರ್ಟೆಂಟು. ಹಾಗೆ ಟು ಮೇಕ್ ರ್ಯಾಷನಲ್ ಡಿಸಿಷನ್ ಬ್ಯಾಕ್ಡ್ ಬೈ ಎವಿಡೆನ್ಸ್, ಯಾವುದೇ ನಿರ್ದಿಷ್ಟವಾದಂತಹ ಸಾಕ್ಷಿಗಳಿಲ್ಲದೆ ಕೆಲವೊಂದು ತೀರ್ಮಾನಗಳನ್ನ ತೆಗೆದುಕೊಳ್ಳುವಂಥದ್ದು. ಇದರಿಂದ ಹೊರ ಬರಬೇಕು ಅಂದರೆ ಈ ಸೈಂಟಿಫಿಕ್ ಟೆಂಪರು ತುಂಬ ಮುಖ್ಯ. ಈಗ ಕೆಲವರು ಹೇಳ್ತಾರೆ ಅದರಲ್ಲಿ ಯಾವುದೇ ರೀತಿ ಉರುಳಿರಲ್ಲ, ಅಂದರೆ ಸತ್ಯ ಇರಲ್ಲ, ಆದರೂ ಕೆಲವೊಂದು ತೀರ್ಮಾನಗಳನ್ನ ತಪ್ಪಾಗಿ ತೆಗೆದುಕೊಳ್ತಾರೆ. ಅದನ್ನು ತಿಳ್ಕೊಳ್ಬೇಕು ಅದನ್ನು ಅಂದರೆ ಅದನ್ನು ನೇರವಾಗಿ ಅವರು ಪರೀಕ್ಷಿಸಿ ಅವರ ಮುಂದೆ ಅದರ ಸತ್ಯನ ಇಟ್ಟರೆ ಅವರು ಅದನ್ನು ಅಂತಹ ಕೆಲವೊಂದು ತೀರ್ಮಾನಗಳನ್ನು ಅಪನಂಬಿಕೆಗಳಿಂದ ಹೊರಬರೋದಕ್ಕೆ ಸೈಂಟಿಫಿಕ್ ಟೆಂಪರು ಹೆಲ್ಪ್ ಆಗುತ್ತೆ. 41. How do scientific theories changes over time? Explain an example. Scientific theories evolves as better technology yield fresh evidence. Example, the geocentric model, Earth at the center, was revised to the heliocentric model, Sun at the center. ಈಗ ಸೈಂಟಿಫಿಕ್ ಥಿಯರೀಸಲ್ಲಿ ಕೆಲವೊಂದು ವೈಜ್ಞಾನಿಕ ತತ್ವಗಳನ್ನು ನಾವು ಹೇಗೆ ಅದನ್ನು ನಂಬೋದು, ಹೇಗೆ ಅದರಲ್ಲಿ ಬದಲಾವಣೆ ಆಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ ಫಸ್ಟೆಲ್ಲ ಈ ಭೂಮಿ ಜಿಯೋಸೆಂಟ್ರಿಕ್ ಮಾಡೆಲ್, ಒಬ್ಬ ವಿಜ್ಞಾನಿ ಭೂಮಿ ಮಧ್ಯದಲ್ಲಿದೆ, ಇನ್ನು ಉಳಿದ ಗ್ರಹಗಳೆಲ್ಲ ಭೂಮಿಯ ಸುತ್ತುತ್ತೆ ಅಂತ ಹೇಳಿದರು. ಆಮೇಲೆ ಮತ್ತೆ ಅದನ್ನು ಹೆಚ್ಚಿನ ಅಧ್ಯಯನ ಮಾಡಿದಾಗ ಸನ್ ಇಸ್ ದ ಸೆಂಟರ್ ಆಫ್ ಸೋಲಾರ್ ಸಿಸ್ಟಮ್, ಅಂದರೆ ಸೋಲಾರ್ ಸಿಸ್ಟಮ್ ಅಲ್ಲ, ಎದಕ್ಕೋ ಸೆಂಟರ್, ಸೂರ್ಯನೇ ಕೇಂದ್ರ ಭಾಗ, ಅದರ ಸುತ್ತ ಇತರ ಗ್ರಹಗಳಿದೆ ಅಂತ ತಿಳ್ಕೊಂಡ್ವಿ. ಹೀಗೆ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಹೇಗೆ ಬದಲಾಗ್ತಿರುತ್ತೆ ವಿಜ್ಞಾನ ಅನ್ನೋದು, ಯಾರೋ ಒಬ್ಬರು ಹೇಳಿದಂಥ ತತ್ವಗಳು ಥಿಯರೀಸ್ ಮೇಲೆ ನಿಂತಿರಲ್ಲ. ವಾಟ್ ಈಸ್ ದ ರೋಲ್ ಆಫ್ ಸೈನ್ಸ್ ಇನ್ ಡೈಲಿ ಲೈಫ್? ಗಿವ್ 2 ಎಕ್ಸಾಂಪಲ್. ನಮ್ಮ ದೈನಂದಿನ ಜೀವನದಲ್ಲಿ ವಿಜ್ಞಾನದ ಮಹತ್ವ ಏನು, ಅದಕ್ಕೆ 2 ಎಕ್ಸಾಂಪಲ್ಸ್ನ ಕೊಡಿ ಅಂತ ಹೇಳಿದ್ದಾರೆ. ಯೂಸ್ ಆಫ್ ವ್ಯಾಕ್ಸಿನ್ಸ್ ಆ್ಯಂಡ್ ಮೆಡಿಸಿನ್ಸ್ ಇನ್ ಹೆಲ್ತ್ ಕೇರ್, ನಾವು ಕೆಲವೊಂದು ಲಸಿಕೆಗಳನ್ನ ತೆಗೆದುಕೊಳ್ಳೋದು, ಕೆಲವೊಂದು ಔಷಧಿಗಳನ್ನ ನಮ್ಮ ಆರೋಗ್ಯದ ಕುರಿತಾಗಿ ತೆಗೆದುಕೊಳ್ಳೋದು ವಿಜ್ಞಾನದಿಂದಲೇ, ಅದರ ಉಪಯೋಗ. ಯೂಸ್ ಆಫ್ ಆಟೋಮೊಬೈಲ್ಸ್ ಆ್ಯಂಡ್ ಸ್ಮಾರ್ಟ್ಫೋನ್ಸ್ ಫಾರ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ನಾವು ಟ್ರಾನ್ಸ್ಪೋರ್ಟ್ ಮತ್ತು ಕಮ್ಯುನಿಕೇಷನ್ಗೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕೆ ಮತ್ತು ಕಮ್ಯುನಿಕೇಷನ್ ಸಂವಹನ ಮಾಡೋದಕ್ಕೆ ನಾವು ಬಳಸ್ತಿರ್ತಕ್ಕಂಥ ಆಟೋಮೊಬೈಲ್ಸು ಮತ್ತು ಸ್ಮಾರ್ಟ್ಫೋನ್ಸು, ಅಂದರೆ ವಾಹನಗಳು, ಕಾರು, ಬಸ್ಸು, ಸ್ಕೂಟರ್ಸ್, ಟ್ರೈನು, ಏರೋಪ್ಲೇನ್ಸ್, ಇವುಗಳು ವಿಜ್ಞಾನದ ಆವಿಷ್ಕಾರನೇ. ವಿಜ್ಞಾನದಿಂದಲೇ ನಾವು ಇದರ ಉಪಯೋಗವನ್ನು ಪಡ್ಕೊಂಡಿದ್ದು. ನಾವು ಬಳಸ್ತಕ್ಕಂಥ ಫೋನ್ಸು, ಲ್ಯಾಪ್ಟಾಪ್ಸು, ಮೊಬೈಲ್ಸು, ನಾವೇನು ನಾಲೆಡ್ಜ್ನ ಪಡ್ಕೊಳ್ತಿದ್ದೀವಿ ಇದು ವಿಜ್ಞಾನದ ಆವಿಷ್ಕಾರನೇ. ಅದರ ವಿಜ್ಞಾನದಿಂದನೇ ಪಡ್ಕೊಂಡಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನು ಬಳಸ್ತಿರೋದು. ಆಯ್ತಾ? ಸಿ ನೆಕ್ಸ್ಟ್, ಆನ್ಸರ್ ದ ಫಾಲೋಯಿಂಗ್. ನೆಕ್ಸ್ಟ್ ಮೈನ್ ನೋಡಿ, 7th ಮೈನು. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 3 ಸೆಂಟೆನ್ಸ್ ಈಚ್. 3 ಮಾರ್ಕ್ಸ್ ಕ್ವೆಶನ್ ಆ್ಯಂಡ್ ಆನ್ಸರ್ಸು. ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಮೇಜರ್ ಸ್ಟೆಪ್ ಆಫ್ ದ ಸೈಂಟಿಫಿಕ್ ಮೆಥಡ್. ವೈಜ್ಞಾನಿಕ ವಿಧಾನದ ಪ್ರಮುಖ ಹಂತ ಏನು, ವಿವರಿಸಿ. ಸಿ, ಅಬ್ಸರ್ವೇಷನ್ ಆ್ಯಂಡ್ ಕ್ವೆಶನಿಂಗ್. ಫಸ್ಟ್ hypothesis and experimentation and data analysis and conclusion. ಈ 3 ಮೇನ್ ಸ್ಟೆಪ್ಸ್ ಸೈಂಟಿಫಿಕ್ ಮೆಥಡಲ್ಲಿ. ಏನು ಅದು ಸಿಂಪಲ್ ಆಗಿ ನೋಟಿಸಿಂಗ್ ನ್ಯಾಚುರಲ್ ಫಿನಾಮಿನಾ ಆ್ಯಂಡ್ ಫ್ರೇಮಿಂಗ್ ಕ್ವೆಶನ್ಸ್, ಸಮಸ್ಯೆ ಏನಿದೆ ಅದನ್ನು ಗುರುತಿಸಿ ಅದನ್ನು ಪ್ರಶ್ನಿಸುವುದು ಮೊದಲನೇದು. ಹೈಪೋಥೆಸಿಸ್ ಆ್ಯಂಡ್ ಎಕ್ಸ್ಪೆರಿಮೆಂಟ್, ಮೇಕಿಂಗ್ ಎ ಟೆಸ್ಟಬಲ್ ಪ್ರಿಡಿಕ್ಷನ್ ಆ್ಯಂಡ್ ಕ್ಯಾರಿಂಗ್ ಔಟ್ ಎಕ್ಸ್ಪೆರಿಮೆಂಟ್, ಪರೀಕ್ಷಿಸಿ ಅದನ್ನು ಕೆಲವೊಂದು ಪ್ರಯೋಗಗಳಿಗೆ ಒಳಪಡಿಸೋದು. ಡಾಟಾ ಅನಾಲಿಸಿಸ್ ಆ್ಯಂಡ್ ಕನ್ಕ್ಲೂಷನ್, examining experimental outcomes to reach a final conclusion.
ಪರೀಕ್ಷಿಸಿ ಎಲ್ಲ ಪ್ರಯೋಗಗಳನ್ನ ನಡೆಸಿದ ಮೇಲೆ ಬರ್ತಕ್ಕಂತಹ ಒಂದು ರಿಸಲ್ಟ್ ಏನಿರುತ್ತೆ ಅದನ್ನು ಫೈನಲ್ ಕನ್ಕ್ಲೂಷನ್ ಆಗಿ ಮಾಡುವಂಥದ್ದು 3 ಸ್ಟೆಪ್ಸ್. ನೆಕ್ಸ್ಟ್ 44 ನೋಡಿ, ರೈಟ್ ಅಬೌಟ್ ದ ರೋಲ್ ಆಫ್ ಕಂಪ್ಯೂಟರ್ಸ್ ಆ್ಯಂಡ್ ಇಂಟರ್ನೆಟ್ ಇನ್ ದ ಚೇಂಜಿಂಗ್ ವರ್ಲ್ಡ್ ಆಫ್ ಸೈನ್ಸ್. ಈ ಕಂಪ್ಯೂಟರ್ ಇರ್ಬೋದು, ಇಂಟರ್ನೆಟ್ಟು ನಮ್ಮ ವೈಜ್ಞಾನಿಕ ಪ್ರಪಂಚವನ್ನು ಹೇಗೆ ಬದಲಾಯಿಸಿದೆ ಅನ್ನೋದನ್ನು ಅದ್ರ ಬಗ್ಗೆ ತಿಳಿಸಿ ಅಂತ ಕೊಟ್ಟಿದ್ದಾರೆ. ಕಂಪ್ಯೂಟರ್ಸ್ ಆ್ಯಂಡ್ ಇಂಟರ್ನೆಟ್ ಅಲೋ ಇನ್ಫಾರ್ಮೇಷನ್ಸ್ ಟು ಬಿ ಶೇರ್ಡ್ ಗ್ಲೋಬಲಿ ವಿತಿನ್ ಎ ಸೆಕೆಂಡ್ಸ್. ನಿಜ, ನಾವು ಕೂತಲ್ಲಿಯೇ ನಾವು ಪ್ರಪಂಚವನ್ನು ನೋಡ್ಬೋದು ಅಲ್ವಾ. ಇಂಟರ್ನೆಟ್ಟು, ಕಂಪ್ಯೂಟರ್ಸ್ ಇರೋದ್ರಿಂದ ನಮಗೆ ಬೇಕಾದಂಥ ಪ್ರತಿಯೊಂದು ನಾಲೆಡ್ಜ್ನು ನಾವು ಈ ಇಂಟರ್ನೆಟ್ಟು, ಕಂಪ್ಯೂಟರ್ ಮೂಲಕ ಪಡ್ಕೋತೀವಿ. ನಾವೀಗ ಯಾವುದೋ ಒಂದ್ರ ಬಗ್ಗೆ ಇನ್ಫಾರ್ಮೇಷನ್ ಅಂದರೆ ಲೈಬ್ರರಿಗೆ ಹೋಗಬೇಕು, ಅಲ್ಲಿ ಬುಕ್ಕಲ್ಲಿ ಯಾವ ಬುಕ್ನ ತೊಗೋಬೇಕು, ಹುಡುಕಬೇಕು, ಅಥವಾ ಯಾರು ಕೇಳಿ ತಿಳ್ಕೋಬೇಕು. ಹಿಂದೆಲ್ಲ ಆಗಿತ್ತು ಕಂಪ್ಯೂಟರ್ಸು, ಇಂಟರ್ನೆಟ್ ಬರೋದಕ್ಕೆ ಮುಂಚೆ. ಈಗ ಯಾವುದೇ ಒಬ್ಬ ವಿದ್ಯಾರ್ಥಿಗಾದರೂ ಸಹ ಎಲ್ಲಿರ್ತಾನೆ ಅಲ್ಲೇ ಇಂಟರ್ನೆಟ್ಟು, ಫೋನು, ಕಂಪ್ಯೂಟರ್ಸ್ ಇದ್ದರೆ ಸಾಕು. ಅವನಿಗೆ ಬೇಕಾದಂತಹ ನಾಲೆಡ್ಜ್, ಇನ್ಫಾರ್ಮೇಷನ್ ಅವನ ಕೂತಲ್ಲಿಯೇ ಅವನಿಗೆ ಬೇಕಾದಂತಹ ಜ್ಞಾನವನ್ನು ವಿತಿನ್ ಎ ಸೆಕೆಂಡಲ್ಲಿ, ಕ್ಷಣ ಮಾತ್ರದಲ್ಲೇ ಅವನ ಕೈಗೆ ಆ ಇನ್ಫಾರ್ಮೇಷನ್ ಬರುವಷ್ಟು ವಿಜ್ಞಾನದ ಬಳಕೆ ಇದೆ. ದೇ ಎನೇಬಲ್ ಸೈಂಟಿಫಿಕ್ ಟು ಪ್ರೋಸೆಸ್ massive data sets rapidly and accelerate worldwide scientific research. ಅಲ್ಲದೆ ಪ್ರಪಂಚದಾದ್ಯಂತ ವಿಜ್ಞಾನದ ಒಂದು ಆವಿಷ್ಕಾರಗಳು ನಡೆಯೋದಕ್ಕೆ ಈ ಒಂದು ವೈಜ್ಞಾನಿಕ ವಿಜ್ಞಾನ ಅನ್ನೋದು ಸಹಾಯವನ್ನು ಮಾಡಿದೆ. ಆಯಿತಾ? ಸಿ ನೆಕ್ಸ್ಟ್ 8th ಮೇನ್ ನೋಡಿ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ಇನ್ 4 or 5 ಸೆಂಟೆನ್ಸ್. ಎಲ್ಲ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ಗೂ ಸಿಂಪಲ್ ಆಗಿ 2-3 ಲೈನ್ಸ್ 4 ಲೈನ್ಸಲ್ಲೇ ಆನ್ಸರ್ಸ್ ಇದೆ. ತುಂಬ ರಿಸ್ಕ್ ಮಾಡ್ಕೋಬೇಡಿ. ಕೆಲವೊಂದು ಇಂಪಾರ್ಟೆಂಟ್ ವರ್ಡ್ಸ್ಗಳನ್ನ ನೆನಪಿಟ್ಕೊಂಡು ಪ್ರಾಕ್ಟೀಸ್ ಮಾಡಿ ಅದನ್ನು ಎಕ್ಸಾಮ್ಸಲ್ಲಿ ಬರೀರಿ. 2-3 ಮಾರ್ಕ್ಸ್ ಕ್ವೆಶನ್ಸು, 4 ಮಾರ್ಕ್ಸ್ ಕ್ವೆಶನ್ ನಿಮಗೆಲ್ಲ ಲಾಂಗ್ ಆನ್ಸರ್ಸ್ ಇದೆ ಅಂತ ಹೇಳಿ ಬಿಟ್ಬಿಡಿ. ಶಾರ್ಟ್ ಆಗೇ ಇದೆ, ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ? C45 ನೋಡಿ, ಡಿಸ್ಕಸ್ ದ, ಮತ್ತು ಅರ್ಥ ಮಾಡ್ಕೊಂಬಿಡಿ, ಆಗ ನಿಮ್ಮ ತಲೆಯಲ್ಲೇ ಇರುತ್ತೆ. ಏನೋ 1-2-3 ಟೈಮ್ ಬರೆದ್ರೆ ಬಂದ್ಬಿಡುತ್ತೆ. ಡಿಸ್ಕಸ್ ಇನ್ ಡೀಟೇಲ್ ದ ಪಾಸಿಟಿವ್ ಆರ್ ಗುಡ್ and negative bad impacts of the progress of science and technology on human life. It's very important. ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು, ಇದ್ರ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ವಿಜ್ಞಾನದ ಈ ಒಂದು ತಂತ್ರಜ್ಞಾನ ನಮ್ಮ ಮನುಷ್ಯನ ಜೀವನದಲ್ಲಿ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಅನಾನುಕೂಲನೂ ಇದೆ ಅಲ್ವಾ. ಇವತ್ತಿನ ದಿನ ಎಷ್ಟೋ ಮಕ್ಕಳುಗಳು ಸಾಯ್ತಿರೋದು, ಎಷ್ಟೋ ಜನ ಸೂಸೈಡ್ ಮಾಡ್ಕೋತಿರೋದು, ಎಷ್ಟೋ ಅನಾಹುತಗಳು ನಡೀತಿರೋದು ಈ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಳಕೆಯಿಂದನೇ. ನಿಜ ಹೇಳಬೇಕು ಅಲ್ವಾ. ಹೇಗೆ ಅಂತ ನೋಡೋಣ. ಪಾಸಿಟಿವ್ ಅದರ ಧನಾತ್ಮಕ ಇಂಪ್ಯಾಕ್ಟ್ಸ್ ಏನಂದರೆ, ಮೆಡಿಕಲ್ ಅಡ್ವಾನ್ಸ್ಮೆಂಟ್ ಲೈಕ್ ಎ ವ್ಯಾಕ್ಸಿನ್ಸ್ ಹ್ಯಾವ್ ಇನ್ಕ್ರೀಸ್ಡ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಲಸಿಕೆಗಳನ್ನ ಕಂಡುಹಿಡಿದೋದ್ರಿಂದ ಮನುಷ್ಯನ ಒಂದು ರೋಗಗಳಿಂದ ಮುಕ್ತಗೊಳಿಸಿ ಮನುಷ್ಯ ಜೀವಿಸೋದಕ್ಕೆ ಈ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಉಪಯೋಗ ಆಗಿದೆ. ಹಾಗೆ ಮಾಡರ್ನ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಸೇವ್ ಟೈಮ್, ಅಗ್ರಿಕಲ್ಚರಲ್ ಇನೋವೇಷನ್ಸ್ ಬೂಸ್ಟ್ ಫುಡ್ ಪ್ರೊಡಕ್ಷನ್. ಹಾಗೆ ಈ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಯಿಂದ ಟ್ರಾನ್ಸ್ಪೋರ್ಟೇಷನ್, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕೆ, ವಸ್ತುಗಳನ್ನ ಸಾಗಿಸೋದಕ್ಕೆ ಟ್ರೈನು, ಬಸ್ಸು, ಏರೋಪ್ಲೈನ್ಸು, ಸ್ಕೂಟರ್ಸು, ಇದೆಲ್ಲವೂ ವಿಜ್ಞಾನದ ತಂತ್ರಜ್ಞಾನದ ಬಳಕೆ. ಕಮ್ಯುನಿಕೇಷನ್, ಇದರಿಂದ ಎಷ್ಟೋ ಸಮಯ ಉಳಿತಾಯ ಆಗ್ತಿದೆ. ನಾವು ಒಬ್ಬರ ಜೊತೆ ಮಾತಾಡೋದಕ್ಕೆ ಅಲ್ಲಿಗೆ ಹೋಗಿ ಹೇಳ್ಬೇಕು, ಅಲ್ಲಿಗೆ ಬರಬೇಕು, ಒಂದು ಊರಿಗೆ ಹೋಗಿ ವಿಷಯನ ತಿಳಿಸ್ಬೇಕು ಅಂತಿಲ್ಲ. ಒಂದು ಫೋನ್ ಕಾಲು, ಒಂದು ಮೇಲ್, ಇವುಗಳಿಂದನೇ ನಾವು ಎಷ್ಟೋ ವಿಷಯಗಳನ್ನ ಒಬ್ಬರಿಗೆ ತಲುಪಿಸ್ಬೋದು ಎಮರ್ಜೆನ್ಸಿ ಇದ್ದಾಗ. ಇದರಿಂದ ಸಮಯನೂ ಉಳಿತಾಯ ಆಗುತ್ತೆ. ಹಾಗೆ ಅಗ್ರಿಕಲ್ಚರಲ್ಲಿ ಹೊಸ ಆವಿಷ್ಕಾರಗಳಿಂದ ಹೆಚ್ಚೆಚ್ಚು ವ್ಯವಸಾಯದಲ್ಲಿ ಎಷ್ಟೋ ಬದಲಾವಣೆಗಳಾಗಿದೆ. ಫುಡ್ ಪ್ರೊಡಕ್ಷನಲ್ಲಿ ಹೆಚ್ಚಿನ ಆಹಾರ ಉತ್ಪಾದನೆಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಉಪಯೋಗವನ್ನು ಮಾಡಿದೆ ಅಲ್ವಾ. ಇದನ್ನು ಪಾಯಿಂಟ್ ಮಾಡ್ಕೊಳ್ಳಿ. ಮೆಡಿಕಲ್ ಅಚೀವ್ಮೆಂಟ್ಸ್ ಲೈಕ್ ವ್ಯಾಕ್ಸಿನ್ಸ್ ಹ್ಯಾವ್ ಇನ್ಕ್ರೀಸ್ಡ್, ಇದು ಫಸ್ಟ್ ಪಾಯಿಂಟ್ ಮಾಡ್ಕೊಳ್ಳಿ. ಮಾಡರ್ನ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಸೇವ್ ಟೈಮ್, ಇದನ್ನು ಸೆಕೆಂಡ್ ಪಾಯಿಂಟ್ ಮಾಡ್ಕೊಳ್ಳಿ. ಪಾಯಿಂಟ್ ವೈಸಲ್ಲಿ ಆನ್ಸರ್ ಮಾಡ್ಕೊಂಬಿಡಿ, ಆಗ ಲಾಂಗ್ ಅನ್ಸಲ್ಲ. ಸೆಕೆಂಡ್ ಪಾಯಿಂಟು. ಥರ್ಡ್ ಪಾಯಿಂಟ್ ಅಗ್ರಿಕಲ್ಚರಲ್ ಇನೋವೇಷನ್ ಬೂಸ್ಟ್ ಫುಡ್ ಪ್ರೊಡಕ್ಷನ್, ಇದನ್ನು ಥರ್ಡ್ ಪಾಯಿಂಟ್ನ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ನೆಗೆಟಿವ್ ಇಂಪ್ಯಾಕ್ಟ್, ಇದರಿಂದ ಅನಾನುಕೂಲಗಳೇನು. ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಕಾಸಸ್ ಎನ್ವಿರಾನ್ಮೆಂಟಲ್ ಡಿಗ್ರಿಡೇಷನ್ ಆ್ಯಂಡ್ ಗ್ಲೋಬಲ್ ವಾರ್ಮಿಂಗ್. ಈ ಇಂಡಸ್ಟ್ರಿಯಲ್ ಪೊಲ್ಯೂಷನ್, ಕಾರ್ಖಾನೆಗಳು, ಕೈಗಾರಿಕೆಗಳಿಂದ ಮಾಲಿನ್ಯ ಉಂಟಾಗ್ತಿದೆ. ಇದರಿಂದ ಪರಿಸರದಲ್ಲಿ ಮತ್ತು ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ ಹೆಚ್ಚಾಗ್ತಿದೆ. ಪೊಲ್ಯೂಷನ್, ಮಾಲಿನ್ಯ ಉಂಟಾಗ್ತಿದೆ ಪರಿಸರದಲ್ಲಿ. ಎಕ್ಸೆಸಿವ್ ಗ್ಯಾಡ್ಜೆಟ್ ಯೂಸ್ ಲೀಡ್ಸ್ ಟು ಹೆಲ್ತ್ ಇಶ್ಯೂಸ್.
ಹೆಚ್ಚಾಗಿ ಬಳಸ್ತಿರ್ತಕ್ಕಂಥ ಸೀಸ ಅಥವಾ ಮೆಟಲ್ಗಳ ಬಳಕೆ ಇಂಡಸ್ಟ್ರೀಸ್ಗಳಲ್ಲಿ ಇದನ್ನೆಲ್ಲ ನದಿ ನೀರಿಗೆ ಬಿಡೋದು, ವಾತಾವರಣದಲ್ಲಿ ಅವುಗಳನ್ನ ಮೆಲ್ಟ್ ಮಾಡಿ ಸುಡೋದ್ರಿಂದ, ಗ್ಯಾಡ್ಜೆಟ್ಗಳನ್ನ ಬಳಸೋದ್ರಿಂದ ಹೆಲ್ತ್ ಇಶ್ಯೂಸ್ಗಳು, ತುಂಬ ಆರೋಗ್ಯದ ಸಮಸ್ಯೆಗಳು ಉಂಟಾಗ್ತಿದೆ. ಡೆವಲಪ್ಮೆಂಟ್ ಆಫ್ ಡಿಸ್ಟ್ರಕ್ಟಿವ್ ವೆಪನ್ಸ್ ಪೊಸೆಸ್ ಥ್ರೆಟ್ ಟು ಪೀಸ್. ಎಷ್ಟೋ ಕೆಲವೊಂದು ವೆಪನ್ಸ್ಗಳು, ಆಯುಧಗಳನ್ನ ತಂತ್ರಜ್ಞಾನದ ಮೂಲಕ ತಯಾರು ಮಾಡಿರೋದ್ರಿಂದ ಮನುಷ್ಯನಿಗೆ ಒಂದು ರೀತಿ ಶಾಂತಿ ಇಲ್ಲದಾಗ್ತಿದೆ. ಈಗ ದೇಶಗಳಿಗೆ ಯುದ್ಧ ನಡೀತಿದೆ ಅಲ್ವಾ, ಆ ವೆಪನ್ಸ್ಗಳನ್ನ ಕಂಡುಹಿಡಿದ್ರಿಂದನೇ ನಾವು ಹೆಚ್ಚು ನಮ್ಮ ಹತ್ರ ಇಷ್ಟೊಂದು ಶಕ್ತಿ ಇದೆ ಅಂಥೇಳಿ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯುದ್ಧವನ್ನು ಸಾರುವಂಥದ್ದು ಶಾಂತಿ ನೆಮ್ಮದಿಯನ್ನು ಹಾಳು ಮಾಡ್ತಿದೆ. ಇಲ್ಲೂ ಅಷ್ಟೇ ಪಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿವರೆಗೆ ಒಂದು ಪಾಯಿಂಟ್, ಎಕ್ಸೆಸಿವ್ ಗ್ಯಾಡ್ಜೆಟ್ ಇಲ್ಲಿವರೆಗೆ ಸೆಕೆಂಡ್ ಪಾಯಿಂಟ್, ಇನ್ನು ಮುಂದಕ್ಕೆ ಇಲ್ಲಿವರೆಗೆ ಥರ್ಡ್ ಪಾಯಿಂಟ್. 3 ಪಾಯಿಂಟ್ಸ್ ಇದೆ, ಪ್ರತಿಯೊಂದಕ್ಕೂ 3 ಪಾಯಿಂಟ್ಸು. ಅದರಲ್ಲಿ ಈಸಿಯಾಗಿದ್ದರಿಂದ 2 ಪಾಯಿಂಟ್ಸ್ ಮಾತ್ರ ಅರ್ಥ ಆಯ್ತಾ. ನಾನು ನಿಮಗೆ ಎಕ್ಸಾಮ್ಸ್ ಟೆಸ್ಟಲ್ಲಿ ಯೂಸ್ ಬಟ್ 3 ಪಾಯಿಂಟ್ ಕಲ್ತ್ಕೊಂಡು. ಓಕೆ, ಸೊ ನೆಕ್ಸ್ಟ್ 46 ನೋಡಿ. ಯು ಹ್ಯಾವ್ ಬೀನ್ ಆಸ್ಕ್ಡ್ ಟು ಪ್ರಿಪೇರ್ ಎ ಶಾರ್ಟ್ ಎಸ್ಸೆ ಬ್ರೈನ್ ಸ್ಟಾರ್ಮಿಂಗ್ ಪೇಪರ್ ಆನ್ ದ ಟಾಪಿಕ್ ವಾಟ್ ಇಫ್ ದೇರ್ ವಾಸ್ ನೋ ಸೈಂಟಿಫಿಕ್ ಟೆಂಪರ್ ಆ್ಯಂಡ್ ಅ ರೈಟ್ ಇಕ್ವೇಷನ್ ಇನ್ ದ ವರ್ಲ್ಡ್ for your school science exhibition. As a responsible science student, write a 3 major problem human society would have faced in such a situations and creatively explain your own words how the scientific method has improved the works as a solution to them. ನೀವು ಸೈಂಟಿಫಿಕ್ ಟೆಂಪರ್ ಅದ್ರ ಬಗ್ಗೆ ಕ್ವಶನ್ಸ್ ಅನ್ನ ಮತ್ತು ನಿಮ್ಮ ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇದ್ದರೆ ಅದರ ಬಗ್ಗೆ ಒಂದು ಎಸ್ಸೆ ಥರ ನೀವು ಒಂದು ಪ್ರಬಂಧವನ್ನು ಬರೆಯಿರಿ. ಸೈನ್ಸ್ ಸ್ಟೂಡೆಂಟ್ ಆಗಿರ್ತಕ್ಕಂಥ ನೀವು ಕೆಲವೊಂದು 3 ಪ್ರಮುಖ ಸಮಸ್ಯೆಗಳು ಹ್ಯೂಮನ್ ಸೊಸೈಟಿನಲ್ಲಿ ಏನನ್ನು ಫೇಸ್ ಮಾಡ್ತಿದ್ದಾರೆ, ಈಗ ಪ್ರಸ್ತುತ ಸಿಚುವೇಷನಲ್ಲಿ ಏನೇನು ತೊಂದರೆಗಳಾಗ್ತಿದೆ ಅದರ ಬಗ್ಗೆ 3 ಸಮಸ್ಯೆಗಳನ್ನ ಇದ್ರೆ ಬರೀರಿ. ಹಾಗೆ ಕ್ರಿಯೇಟಿವ್ ಆಗಿ ನಿಮ್ಮ ಓನ್ ವರ್ಡಲ್ಲಿ ನಿಮ್ಮದೇ ಆದ ಪದದಲ್ಲಿ ಸೈಂಟಿಫಿಕ್ ಮೆಥಡ್ ಹೇಗೆ ನಮ್ಮ ಪ್ರಪಂಚವನ್ನು ಬದಲಾಯಿಸ್ತಿದೆ, ಅದೇ ಮತ್ತು ಎಷ್ಟೋ ಸಮಸ್ಯೆಗಳಿಗೆ ಹೇಗೆ ಸೊಲ್ಯೂಷನ್ಸ್ಗಳನ್ನ ಉತ್ತರವನ್ನು ಕೊಡ್ತಿದೆ ಈ ಸೈಂಟಿಫಿಕ್ ಮೆಥಡ್, ವೈಜ್ಞಾನಿಕ ವಿಧಾನವು ಹೇಗೆ ಕೆಲವೊಂದು ಸಮಸ್ಯೆಗಳನ್ನ ಬಗೆಹರಿಸ್ತಿದೆ ಅನ್ನೋದಕ್ಕೆ ನಿಮ್ಮದೇ ಆದ ಭಾಗದಲ್ಲಿ ಎಸ್ಸೆ ರೈಟಿಂಗ್ನ ಬರೀರಿ ಅಂತ ಕ್ವೆಶನ್ನ ಕೇಳಿದ್ದಾರೆ. ಸಿ ಮೇಜರ್ 3 ಮೇಜರ್ ಪ್ರಾಬ್ಲಮ್ಸ್. ಫಸ್ಟ್, ಸೊಸೈಟಿ ವುಡ್ ಬಿ dominated by fear and superstitions. First point, preventable epidemics would climb leaves due to a lack of medical knowledge. The third one, human progress would remain stagnant without technological innovations. Yumoru. Again, solution by scientific method. The scientific method provided the freedom to question, experiment and rely on evidence. By allowing theories to be corrected when new proof appears, it guided humanity from ignorance to enlightenment. It is to awards solution by scientific method. ಇದರಿಂದ 3 ಮೇಜರ್ ಪ್ರಾಬ್ಲಮ್ಸ್ಗೆ, ಸಮಸ್ಯೆಗಳಿಗೆ ವೈಜ್ಞಾನಿಕವಾಗಿ ಹೇಗೆ ವೈಜ್ಞಾನಿಕ ಉತ್ತರಗಳೇನು ಅನ್ನೋದಕ್ಕೆ ವೈಜ್ಞಾನಿಕ ವಿಧಾನವನ್ನು scientific method provided freedom to question, experiment and relay evidences. ವೈಜ್ಞಾನಿಕ ವಿಧಾನವನ್ನು ಬಳಸೋದ್ರಿಂದ ಪ್ರಶ್ನಿಸುವಂತಹ, ಪ್ರಯೋಗಗಳನ್ನ ಮಾಡುವಂತಹ ಮತ್ತು ಎವಿಡೆನ್ಸ್ ಸಾಕ್ಷಿಗಳು ದೊರೆಯುತ್ತವೆ. ಇದರಿಂದ ಬೈ ಅಲೋಯಿಂಗ್ ಎ ಥಿಯರೀಸ್ ಟು ಬಿ ಕರೆಕ್ಟೆಡ್ ವೆನ್ ಎ ನ್ಯೂ ಪ್ರೂಫ್ ಅಪಿಯರೆನ್ಸ್, ಮತ್ತು ಎಷ್ಟೋ ಸಮಸ್ಯೆಗಳಿಗೆ ಅವುಗಳನ್ನ ಸರಿಪಡಿಸಿ ಅವುಗಳಿಗೆ ನ್ಯೂ ಪ್ರೂಫ್, ಹೊಸ ಒಂದು ಸಾಕ್ಷಿಗಳು ಸಿಗುತ್ತೆ. ಗೈಡೆಡ್ ಹ್ಯುಮ್ಯಾನಿಟಿ ಟು ಇಗ್ನೋರೆನ್ಸ್ ಆಫ್ ಎಲಿಮೆಂಟ್, ಕೆಲವೊಂದು ಸಮಸ್ಯೆಗಳಿಂದ ಹೊರಬರೋದಕ್ಕೆ ಮತ್ತು ಮಾನವೀಯ ಗುಣಗಳನ್ನು ಅನುಸರಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇದಿಷ್ಟು ಈ ಫಸ್ಟ್ ಲೆಸನ್ನ ಕಂಪ್ಲೀಟ್ LBA ಕ್ವಶನ್ ಆ್ಯಂಡ್ ಆನ್ಸರ್ಸು. ಇದನ್ನು ನೀಟಾಗಿ ಮಾಡಿಕೊಂಡು ಹೋಮ್ವರ್ಕ್ ಕ್ವಶನ್ಸ್ನ ಆ್ಯಡ್ ಮಾಡ್ಕೊಂಡು ಬರ್ಕೊಳ್ಳಿ. ಫಸ್ಟ್ ಲೆಸನ್ ನಾನು ಹೋಮ್ವರ್ಕ್ ಕ್ವಶನ್ಸ್ ಕೊಡ್ತಿಲ್ಲ, ಬಟ್ ಇದನ್ನೇ ಓದ್ಕೊಳ್ಳಿ. ಇದರಲ್ಲೇ ನಿಮಗೆ 90%, 80% ಕ್ವಶನ್ ಆ್ಯಂಡ್ ಆನ್ಸರ್ಸ್ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಸಹ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಸೆಕೆಂಡ್ ಲೆಸನ್ನ ಕಂಟಿನ್ಯೂ ಮಾಡಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.